ನಮಸ್ಕಾರ ಸ್ನೇಹಿತರೆ. ನಾವು ಕೆಲವು ದಿನಗಳ ಹಿಂದೆ ನಮ್ಮ ಯಜಮಾನ ಅಜ್ಜನ ಮನೆ ಶ್ರೀರಂಕಲ್ಗೆ ಹೋಗಿದ್ದೆವು. ನಮ್ಮ ಯಜಮಾನರ ಮಾವನ ಹೆಸರು ಶ್ರೀರಂಕಲ್ ಗಣಪತಿ ಭಟ್ ಅಂತ. ಅವರು ಸುಮಾರು 32 ವರ್ಷಗಳ ಕಾಲ ಮುಲ್ಕಿ ವಿಜಯ ಕಾಲನಿಯಲ್ಲಿ ಮ್ಯಾಥ್ಸ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದಾರೆ. ಈಗಿನ ತಲೆಮಾರುಗಳಿಗೆ ಹಳೆ ಮನೆಗಳು ಹೇಗಿರುತ್ತವೆ ಅನ್ನೋದೇ ತಿಳಿದಿರುವುದಿಲ್ಲ. ಹಾಗೆ ಹಳೆ ಮನೆಗಳು ಈಗ ನೋಡುವುದಕ್ಕೂ ತುಂಬ ಅಪರೂಪ. ಎಲ್ಲ ಕಡೆ ಆರ್ಸಿಸಿ ಮನೆಗಳು ತುಂಬಿರುವುದರಿಂದ ಹಳೆ ಮನೆಗಳು ನೋಡೋದು ತುಂಬ ಅಪರೂಪವಾಗಿದೆ. ಹಾಗೆ ಈಗಿನ ತಲೆಮಾರುಗಳೇ ಹಳೆ ಮನೆಗಳು ಹೇಗಿರುತ್ತೆ ಎಂದು ತೋರಿಸಿಕೊಡುವುದು ನಮ್ಮ ಪುಟ್ಟ ಪ್ರಯತ್ನ. ಬನ್ನಿ ನೋಡೋಣ. ಈಗ ನೋಡಿ, ಈ ಎದುರುಗಡೆ ಇರೋದಕ್ಕೆ ಚಾವಡಿ ಅಂತ ಹೇಳ್ತಾರೆ. ಚಾವಡಿ ಆದಮೇಲೆ ಜಗಲಿ ಬರುತ್ತೆ. ಮತ್ತು ನೋಡಿ, ಇದು ಜಗಲಿ. ನೋಡಿ, ಇದಕ್ಕೆ ಕುಟ್ಟಿ ಅಂತ ಹೇಳ್ತಾರೆ. ಕವರುಗಳು, ಚೀಲಗಳನ್ನು ಹಾಕಿಡ್ತಿದ್ರು. ಇದು ಮೂಲಹಲಿಗೆ ಅಂತ ಹೇಳ್ತಾರೆ. ಇಲ್ಲೊಂದು ಜಗಲಿಯ ಪಕ್ಕ ಒಂದು ರೂಮ್ ಇದೆ. ಇನ್ನೊಂದು ದೇವರ ಕೋಣೆ ಬರುತ್ತೆ. ನೆಕ್ಸ್ಟು ನೋಡಿ, ಎಷ್ಟು ಕ್ಲೀನಾಗಿ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಮನೆ. ಒಂದು ಧೂಳು ಸಹಿತ ಕಾಣೋದಿಲ್ಲ ನಿಮಗೆ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದಕ್ಕೆ ನೋಡಿ, ಎಲ್ಲ ರೂಮ್ಗಳಿಗೆ ಒಂದು ಮೇಲ್ಗಡೆ ಸಾಮಾನುಗಳಿರಲಿಕ್ಕೆ ಒಂದು ವ್ಯವಸ್ಥೆ ಇರುತ್ತೆ. ನೋಡಿ, ಇದು ಚಿಲಕ ಅಂತ ಹೇಳ್ತಾರೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ಏನು ಹೇಳ್ತಾರೆ ಅಂತ. ನಮ್ಮ ಉತ್ತರ ಕನ್ನಡ ಇದರಲ್ಲಿ ಭಾಷೆಯಲ್ಲಿ ಚಿಲಕ ಅಂತ ಹೇಳ್ತಾರೆ. ಇದು ದೇವರ ಕೋಣೆ. ದೇವರ ಕೋಣೆಯಲ್ಲಿ ನೋಡಿ, ಮೂಲಹಲಿಗೆ ಇದೆ. ಮೂಲಹಲಿಗೆ ಅಂದರೆ ಕೆಲವು ಸಣ್ಣ ಸಣ್ಣ ವಸ್ತುಗಳನ್ನ ಇಡಲಿಕ್ಕೆ ಯೂಸ್ ಆಗುತ್ತೆ. ನೋಡಿ, ಹಳೆ ಕಾಲದ ಮನೆಗಳಲ್ಲಿ ಹೆಚ್ಚು ಮರದ ಬಳಕೆ ಇತ್ತು. ಮರದ ಬಾಗಿಲುಗಳು, ಮರದ ಸ್ಟ್ಯಾಂಡು, ಹಾಗೆ ಮರಗಳ ಬಳಕೆ ತುಂಬ ಇತ್ತು. ನೋಡಿ, ಇದು ಅಡಿಗೆ ಮನೆ. ಇದಕ್ಕೆ ಇರಿಕೆ ಅಂತ ಹೇಳ್ತಾರೆ. ಬಿಸಿ ವಸ್ತುಗಳನ್ನು ಇಡಲಿಕ್ಕೆ ಉಪಯೋಗಿಸಲಾಗುತ್ತೆ. ನೋಡಿ, ಇದಕ್ಕೆ ಈ ರೂಮಿಗೆ ಅಟ್ಟುಂಬಳ್ಳ ಅಂತ ಹೇಳ್ತಾರಂತೆ. ಇಲ್ಲಿ ಸಾಮಾನ್ಯವಾಗಿ ಕುಚಲಕ್ಕಿ ಗಂಜಿಯನ್ನು ಬೇಯಿಸ್ತಾರೆ. ನೋಡಿ, ಗಂಜಿ ಇದೆ. ಈ ರೂಮಲ್ಲಿ ಕಟ್ಟಿಗೆಗಳನ್ನು ಕೂಡ ಇಟ್ಕೊಳ್ತಾರೆ. ಯಾಕೆಂದರೆ ಕುಚಲಕ್ಕಿಯನ್ನು ಒಲೆಯಲ್ಲೇ ಬೇಯಿಸಿದ್ರೆ, ಈ ಥರ ಕಟ್ಟಿಗೆ ಒಲೆಯಲ್ಲಿ ಬೇಯಿಸಿದ್ರೆ ತುಂಬಾ ರುಚಿ. ಈ ಕುಕ್ಕರ್ಲೆಲ್ಲ ಬೇಯಿಸಿದ್ರೆ ನಿಮಗೆ ಅನಿಸುತ್ತೆ ಅದು ಆ ಟೇಸ್ಟ್ ಇರೋದಿಲ್ಲ. ಕಟ್ಟಿಗೆ ಒಲೆಯಲ್ಲೇ ಬೇಯಿಸಿದ್ರೆ ಅದರ ರುಚಿಯೇ ಬೇರೆ. ನೋಡಿ, ಇದಕ್ಕೆ ಒಲೆಗಳ ಮೇಲ್ಗಡೆ ನಾವು ಬೀಜಗಳನ್ನೆಲ್ಲ ಇಡಲಿಕ್ಕೆಲ್ಲ ಉಪಯೋಗಿಸ್ಕೊಳ್ತಿದ್ರು. ಇದಕ್ಕೆ ಜಂಗ ಅಂತ ಹೇಳ್ತಾರೆ. ಅಂದರೆ ಕೆಲವೊಂದು ಆ ಬಿಸಿ ಬರ್ತದಲ್ಲ, ಒಲೆಯಿಂದ ಬರುವ ಬಿಸಿಗೆ ಕೆಲವು ಬೀಜಗಳನ್ನೆಲ್ಲ ಒಣಗಿಸಿ ಚೆನ್ನಾಗಿ ಇಡ್ಬೋದು. ಮತ್ತು ಇನ್ಯಾದರೂ ಒಣಗುವ ವಸ್ತುಗಳಿದ್ದರೆ, ಒಣಗಿಸಲು ಬೇಕಾದ ಒಣಗಿಸುವಂಥದ್ದಿದ್ದರೆ ಅಲ್ಲಿ ನಾವು ಮೇಲೆ ಇಡಲಿಕ್ಕೆ ಯೂಸ್ ಆಗುತ್ತೆ. ಬೆಕ್ಕಿದೆ. ಮೊದಲೆಲ್ಲ ಮರದ ಸ್ಟ್ಯಾಂಡ್ಗಳಿರ್ತಿದ್ದು. ಈ ಕೆಲವುದನ್ನ ಈ ಮೇಲ್ಗಡೆ ಪಾತ್ರೆ ಇಡಲಿಕ್ಕೆ ಉಪಯೋಗಿಸಲಾಗುತ್ತೆ. ನೋಡಿ, ಸ್ಟ್ಯಾಂಡ್. ಇದು ಉತ್ತರ ಕನ್ನಡ ಭಾಷೆಯಲ್ಲೆಲ್ಲ ನಾಗಂತಿಗೆ ಅಂತ ಹೇಳ್ತಾರೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ಏನು ಹೇಳ್ತಾರೆ ಅಂತ. ನೋಡಿ, ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ. ಸ್ವಲ್ಪನೂ ನಿಮಗೆ ಧೂಳು ಕಾಣೋದಿಲ್ಲ, ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ.
ಇನ್ನು ಇದು ಅಟ್ಟಕ್ಕೆ ಹೋಗುವ ಏಣಿ. ಉತ್ತರ ಕನ್ನಡ ಸೈಡು ಅಟ್ಟಕ್ಕೆ ಮೆತ್ತಿ ಅಂತ ಹೇಳ್ತಾರೆ. ಮೆತ್ತಿಯ ಮೇಲ್ಗಡೆ ಇನ್ನೊಂದು ಮೆತ್ತಿ ಇದ್ದರೆ ಅದು ಮೇಲ್ಮೆತ್ತಿ ಅಂತ ಹೇಳ್ತಾರೆ. ನೋಡಿ ಇಲ್ಲೆಲ್ಲ ಪಾತ್ರ ಅದು ಇದು ಮನೆಗೆ ಬೇಕಾಗುವ ಸಾಮಾನುಗಳನ್ನೆಲ್ಲ ಇಟ್ಟಿದ್ದಾರೆ. ನೋಡಿ ಇಲ್ಲೂ ಕೂಡ ಒಂದು ಸ್ವಲ್ಪನೂ ಧೂಳಿಲ್ಲ, ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಈ ಅಟ್ಟದಲ್ಲೆಲ್ಲ ಹಪ್ಪಳ, ಅಕ್ಕಿ ಈ ಥರದ್ದನ್ನೆಲ್ಲ ಇಟ್ಕೊಂಡ್ರೆ ಬೇಗ ಹಾಳಾಗೋದಿಲ್ಲ, ಯಾಕಂದರೆ ಬೆಚ್ಚಗೆ ಅವು ಇರುತ್ತೆ, ಸೊ ಬೇಗ ಹಾಳಾಗೋದಿಲ್ಲ. ದಿನ ಬಳಕೆಗೆ ಬಿಟ್ಟು ಇರೋ ವಸ್ತುಗಳನ್ನೆಲ್ಲ ನಾವು ಅಟ್ಟದಲ್ಲಿ ಇಟ್ಕೊಬೋದು. ಈಗೆಲ್ಲ RCC ಮನೆಗಳು ಆಗಿರೋದ್ರಿಂದ ಹಳೆ ಮನೆಗಳು ತುಂಬ ಅಪರೂಪವಾಗಿದೆ. ಆ 90s ಜನ್ರೇಷನ್ ಇದೆ ಅಲ್ವಾ, ನಾವು ಆ ಹಳೆ ಮನೆಗಳಲ್ಲಿ ಆ ಕಳೆದ ಕ್ಷಣಗಳು ತುಂಬ ಮಧುರ. ಆಟ ಆಡಿಕೊಂಡು ಬೆಳೆದ ಆ ಹಳೆ ಮನೆಗಳು ಇನ್ನೂ ಆ ನೆನಪುಗಳು ಮನದಲ್ಲಿ ಹಾಗೆ ಉಳಿದಿರುತ್ತದೆ. ಈಗಿನ ಹೆಚ್ಚು ಮಕ್ಕಳು ಕಾಂಕ್ರೀಟ್ RCC ಮನೆಗಳೇ ಆಗಿರೋದ್ರಿಂದ ಈಗಿನ ಮಕ್ಕಳಿಗೆ ಹಳೆ ಮನೆಗಳ ಪರಿಚಯ ತುಂಬ ಕಡಿಮೆ. ಇದಕ್ಕೆ ಉತ್ತರ ಕನ್ನಡದಲ್ಲಿ ಬೀಡ ಅಂತ ಹೇಳ್ತಾರೆ, ಬಾಗಿಲು ಬೀಡ. ನೋಡಿ ನಮ್ಮ ಇವರು ನನಗೆ ದೊಡ್ಡಪ್ಪ ಆಗಬೇಕು ಅಂದರೆ ನನ್ನ ಯಜಮಾನರ ಮಾವ ಅಂದರೆ ನನಗೆ ದೊಡ್ಡಪ್ಪ ಆಗಬೇಕು. ನೋಡಿ ಅವರದ್ದು ಪುಸ್ತಕ ಕಲೆಕ್ಷನ್ಸು. ಅವರು ನೋಡಿ ಎಷ್ಟು ಆಲ್ಮೋಸ್ಟ್ ಒಂದು 200 ಬುಕ್ಸ್ ಎಲ್ಲ ಇರ್ಬೋದು. ನೋಡಿ ಅವರಿಗೆ ಸುರಂಗದಿಂದ ನೀರು ಬರುತ್ತೆ, ಯಾವಾಗಲೂ ನೀರು ಬರ್ತಾ ಇರತ್ತಂತೆ. ನೋಡಿ ನೀರು ಬೀಳ್ತಾ ಇದೆ. ನೋಡಿ ಇದು ಸುರಂಗ, ಅದಕ್ಕೆ ಪೈಪ್ ಹಾಕ್ಕೊಂಡು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸೊ ಯಾವಾಗಲೂ ನೀರು ಬರುತ್ತೆ. ಇವರು ನಮ್ಮ ಯಜಮಾನರ ನನಗೆ ದೊಡ್ಡಪ್ಪ ಆಗಬೇಕು, ಶ್ರೀರಂಗಲ್ ಗಣಪತಿ ಬೆಟ್ಟ. ಇವರ ಕಲಿಯುವಿಕೆಗೆ ಆ ಉತ್ಸಾಹಕ್ಕೆ ನಾವು ಮೆಚ್ಚಲೇಬೇಕು. ಅವರು ಇನ್ನೂ ಕಲಿಬೇಕು. ಸಂಸ್ಕೃತದಲ್ಲಿ ಡಿಪ್ಲೊಮಾ ಕೂಡ ಮಾಡಿದ್ದಾರೆ. ಸಂಸ್ಕೃತದಲ್ಲಿ ಮಾತಾಡುವ ಅಭ್ಯಾಸ ನಿರರ್ಗಳವಾಗಿ ಅವರು ಸಂಸ್ಕೃತವನ್ನು ಕೂಡ ಮತ್ತು ಇಂಗ್ಲೀಷ್ ಅಂತೂ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸಂಸ್ಕೃತ ಕಲಿಕೆ ಅಂತೂ ಈಗ ಕಲಿತ್ಕೊಂಡು ಮಾತಾಡಲು ಬರುತ್ತೆ ಸಂಸ್ಕೃತ. ನೋಡಿ ಅವರ ಜ್ಞಾನಾರ್ಜನೆಯ ಉತ್ಸಾಹಕ್ಕೆ ನಾವು ಮೆಚ್ಚಲೇಬೇಕು. ಬನ್ನಿ ಕೇಳೋಣ. ಕಶ್ಚಿತ್ ಕಾಂತ ವಿದಃ ಗುರುಣ ಸ್ವಾದಿಕಾ ಪ್ರಮತ್ತ ಶಾಪೇನ ಸ್ತಂಗಮಿತ ಮಹಿಮಾ ವರ್ಷಭೋಗ್ಯೇಣ ಭಕ್ತು ಯಕ್ಷಶ್ಚಕ್ರೇ ಜನಕತನಯಾ ಸ್ನಾನ ಪುಣ್ಯೋದಕೇಶು ಸ್ನಿಗ್ಧಚ್ಛಾಯಾ ತರಶು ವಸತಿಂ ರಾಮಗಿರಿಯಾಶ್ರಮೇಶು. ಕಾಳಿದಾಸ ಮಹಾಕವಿ ಕವಿನಾ ವಿರಚಿತಃ ಮೇಘದೂತಂ ಮೇಘದೂತस्य प्रथमश्लोकम् अस्ति. मेघदूते पूर्वमेघः उत्तरमेघः इति द्वौ खण्डौ.
ಮಹಾಕವಿ ಕಾಳಿದಾಸ ರಚಿಸಿದಂಥ ಖಂಡಕಾವ್ಯಲ್ಲಿ ಅವ ಬೇರೆ ಅಭಿಜ್ಞಾನ ಶಾಕುಂತಳ ಭಾಳ ಪ್ರಸಿದ್ಧವಾದ್ದು. ಅದೇ ರೀತಿ ರಘುವಂಶ, ಕುಮಾರ ಸಂಭವ ಅವನ 2 ಮಹಾಕಾವ್ಯಾಂಗ. ಆದರೆ ಅದಕ್ಕಿಂತಲೂ ಜಗತ್ಪ್ರಸಿದ್ಧವಾದ್ದು, ಕನ್ನಡ ಭಾಷೆಯಲ್ಲಿ ಪ್ರಸಿದ್ಧವಾದಂಥದ್ದು ಮೇಘದೂತ ಖಂಡಕಾವ್ಯ. ಮೇಘದೂತ ಖಂಡಕಾವ್ಯ ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಅನುವಾದ ಮಾಡಲ್ಪಟ್ಟಿವೆ. ಅದೇ ರೀತಿ ಇಂಗ್ಲೀಷ್ ಸೇರಿ ಇಂಗ್ಲೀಷ್, ಫ್ರೆಂಚು, ಜರ್ಮನ್ ಇತರ ಭಾಷೆಗಳಲ್ಲಿಯೂ ಅನುವಾದಿಸಲ್ಪಟ್ಟಿವೆ. ಏನು ಕತೆ ಏನು ಅಂದರೆ, ಒಬ್ಬ ಪತ್ನಿಯನ್ನು ಬಿಟ್ಟಂಥ ಒಬ್ಬ ಯಕ್ಷ ತನ್ನ ಪತ್ನಿಗೆ ಸಂದೇಶವನ್ನು ಕಳಿಸ್ತಾನೆ. ಯಾರ ಮುಖಾಂತರ? ಮೇಘದ ಮುಖಾಂತರ, ಅಂದರೆ ಮೋಡ. ಆ ಸಂದೇಶ ಕಳಿಸುವುದರಲ್ಲಿ ಮಹಾಕವಿ ಕಾಳಿದಾಸ ಭೌಗೋಳಿಕ ವರ್ಣನೆ, ಪುರಾಣ, ಶಾಸ್ತ್ರ ಎಲ್ಲವನ್ನು ಅಲ್ಲಿ ಚಿತ್ರಿಸಲ್ಪಟ್ಟಿದೆ. ಈ ಕಾವ್ಯ ಮಂದಾಕ್ರಾಂತ ಛಂದಸ್ಸಿನಲ್ಲಿ ರಚಿಸಲ್ಪಟ್ಟಿದೆ. ಇಡೀ ಮೇಘದೂತದ ಛಂದಸ್ಸು ಒಂದೇ, ಮಂದಾಕ್ರಾಂತ. ನಮ್ಮ ದಕ್ಷಿಣ ಕನ್ನಡದ, ಅಂದರೆ ಅರೆಸ್ಟ್ವಾಯಿಲ್ ದಕ್ಷಿಣ ಕನ್ನಡ, ಕಾಸರಗೋಡು ತಾಲೂಕಿನ ಮೊಳೆಯಾರ ಗಣಪತಿ ಭಟ್ಟ ಎನ್ನುವರು ನನ್ನ ಅಧ್ಯಾಪಕರಾಗಿದ್ದರು. ಅವರು ಈ ಮೇಘದೂತವನ್ನು ಕನ್ನಡದಲ್ಲಿ ಅನುವಾದಿಸಿದ್ದಾರೆ 2 ರೀತಿಯಲ್ಲಿ. ಒಂದು ಮಂದಾಕ್ರಾಂತ ಛಂದಸ್ಸಿನಲ್ಲಿಯೇ ಅನುವಾದಿಸಿದ್ದಾರೆ. ಅದೇ ರೀತಿ ಪ್ರಸಿದ್ಧ ವರಕವಿ ದಾರಾ ಬೇಂದ್ರೆ ಮೇಘದೂತ ಒಂದು ಅನುವಾದಿಸಿದ್ದಾರೆ. ವಿಷ್ಣು ಜೋಶಿ ಎಂಬುವರು ಅನುವಾದಿಸಿದ್ದಾರೆ. ಆರಾ ಮಿತ್ರ ಎನ್ನುವರು ಅನುವಾದಿಸಿದ್ದಾರೆ. ಇದನ್ನು ಪುರುಸೊತ್ತಿರುವಾಗ ಓದಬೇಕು, ಆನಂದಿಸಬೇಕು. ಕಿಚನ್ನ ಇದ್ಯಾವ ಥರ ಮಗ? ಇದೆಂತರ ಚಾಮಿ ರೂಮ ಮಗ? ಇದೆಂತರ ಮಗ? ಕಪಾಟು. ಅದೆಂತರ ಮಗ? ಇದೆಂತರ ಪುಚ್ಚೆಲ್ಲಿದ್ದು? ನೋಡು, ತೋರಿಸು. ಚಾಮಿ ರೂಮ. ಮುಟ್ಟಾಡ ದೀಪ. ನೋಡಿ, ಇದು ಚಾವಡಿ. ಮನೆ ಎದುರುಗಡೆ ಇತ್ತಲ್ವ, ಅದು ಚಾವಡಿ. ನೋಡಿ, ಇಲ್ಲಿ ಒಂದು ಕೂತ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆ ಇದೆ, ಮಲಗಬಹುದು ಅಲ್ಲಿ ಕೂಡ. ಇಲ್ಲಿ ನೋಡಿ, ಸೋಲಾರ್, ಮಳೆಗಾಲದಲ್ಲಿ ಅಡಿಕೆ ಒಣಗಿಸ್ಲಿಕ್ಕೆ ಸಣ್ಣ ಸೋಲಾರ್ ಬೋರ್ಡ್ ಇದೆ. ಇವರಿಗೆ ನಾಯಿ ಬೇಕು ಅಂತಲ್ಲ, ಅಂದರೆ ತುಂಬ ದನ ಅಂದರೆ ತುಂಬ ಇಷ್ಟ. ನೋಡಿ, ಆ ಹಳ್ಳಿಯ ಆ ಶುಭ್ರ ಪರಿಸರ ಇದಲ್ವ, ಶುಭ್ರ ವಾತಾವರಣದ ಪರಿಸರ, ನಿಜಕ್ಕೂ ಅದೊಂದು ತುಂಬ ಆಹ್ಲಾದಕರವಾಗಿರುತ್ತೆ. ನಿಮಗೆ ರಿಲ್ಯಾಕ್ಸ್ ಬೇಕು, ನಿಮಗೆ ಹಳ್ಳಿ ಜೀವನ ಅಂದರೆ ಸ್ಟ್ರೆಸ್ ಫ್ರೀ ಲೈಫ್ ಕೊಡುತ್ತೆ. ರಿಲ್ಯಾಕ್ಸು, ಸ್ಟ್ರೆಸ್ ಫ್ರೀ ಲೈಫ್ ಬೇಕು ಅಂತಂದರೆ ಹಳ್ಳಿ ಜೀವನ ಬೇಕೇ ಬೇಕು. ಅದು ಹೇಳ್ತಾರವ ಈಗಿನ ಇದಕ್ಕೆ ಸ್ಲೋ ಲೈಫ್. ಆ ಪ್ರಕೃತಿಯ ನೀವು ಜೀವನ ಮಾಡಿದ್ರೆ ಸ್ಟ್ರೆಸ್ಸು ಪಾರಿಜಾತ ಗಿಡ ಇದೆ ನೋಡಿ, ಎಷ್ಟೆಲ್ಲ ಪಾರಿಜಾತ ಹೂವು. ಈಗ ಪಾರಿಜಾತ ಹೂವಿನ ಸೀಸನ್ ಆಗಿರೋದ್ರಿಂದ ಸೆಪ್ಟೆಂಬರ್ ತನಕ, ಜುಲೈ ಟು ಸೆಪ್ಟೆಂಬರ್, ಅಕ್ಟೋಬರ್ ತನಕ ಈ ಪಾರಿಜಾತ ಹೂವಿನ ಸೀಸನ್ನು. ನೋಡಿ, ಎಷ್ಟು ಹೂಗಳು ಚೆನ್ನಾಗಿ ನನ್ನ ಮಗ ಖುಷಿ ಪಡ್ತಿದ್ದಾನೆ. ಬದನೆಕಾಯಿ ನೆಟ್ಕೊಂಡಿದ್ದಾರೆ, ಬದನೆ ಗಿಡ ನೆಟ್ಕೊಂಡಿದ್ದಾರೆ. ಹೆಚ್ಚು ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ, ಇನ್ನು
ಅಲ್ಲಿ ಸುತ್ತಮುತ್ತಲು ಒಳ್ಳೊಳ್ಳೆ ಗಿಡ ಮರಗಳೆಲ್ಲ ಇದ್ದು ನನಗೆ ವಿಡಿಯೋ ಮಾಡಲಿಕ್ಕೆ ಬಾಮನ ಕೈ ಹಿಡ್ಕೊ ತಡೆ ಅಲ್ಲಿ ಹೋಗಡ ಬಾ ಬಾ ಹೋಗಡ ಬಾ ಬಾರಿಲಿ ಬಾ ಬಾ ಹತ್ರ ಹೋಗಡ ನೋಡಿ ಈ ಹೂವು ಎಷ್ಟು ಕಲರ್ಫುಲ್ ಆಗಿದೆ. ಮೊದಲನೇ ನೋಡಿ ಹೊರಗಡೆ ಬಟ್ಟೆ ತೊಳೆಯೋ ಕಲ್ಲೆಲ್ಲ ಇತ್ತು.